ಯಾರು ಬೇಡ ಅಂದರೂ ಕೇಳದೆ ಅಮ್ಮನ ದೇವಾಲಯಕ್ಕೆ ಬಂದು ಗರ್ಭಗುಡಿ ಮುಂದೆ ಧ್ಯಾನ ಮಾಡ್ತಾ ಕೂತರು ಶಂಕರಾಚಾರ್ಯರು. ಮಧ್ಯರಾತ್ರಿ ಆಗ್ತಾ ಇದ್ದಂತೆ ದೇವಿ ಸಂಹಾರ ಕಾರ್ಯಕ್ಕೆ ವಿಗ್ರಹ ರೂಪದಿಂದ ನೈಜ ಸ್ವರೂಪಕ್ಕೆ ಬಂದರು. ಗರ್ಭಗುಡಿ ಮುಂದೆ ಕುಳಿತಿದ್ದ ಶಂಕರರನ್ನ ಕಂಡು ಯಾರೀ ವ್ಯಕ್ತಿ ಅಂತ ಆಶ್ಚರ್ಯಾತ್ಮಕವಾಗಿ ನೋಡಿದ್ರು. ಇನ್ನು ಶಂಕರರ ಹಣೆಯಲ್ಲಿದ್ದಂತಹ ವಿಭೂತಿ, ಕೊರಳಲ್ಲಿದ್ದ ರುದ್ರಾಕ್ಷಿ ಕಂಡು ಈತ ಯಾರಿರಬಹುದು ಅಂತ ಯೋಚಿಸ್ತಾ ಹೊರಬಂದರು. ಗರ್ಭಗುಡಿಯಿಂದ ಹೊರಗಡೆ ಕಾಲಿಡ್ತಾ ಇದ್ದ ಹಾಗೆ ತಾಯಿಯ ಸೌಮ್ಯ ಸ್ವರೂಪ ಹೋಗಿ ಮಹಾಕಾಳಿ ಅವತಾರ ತಾಳಿದ್ರು. ಆದರೂ ಶಂಕರರು ಅಲ್ಲಾಡದೆ ಆಕೆಯ ಸ್ತೋತ್ರ ಪಠನೆ ಮಾಡ್ತಾನೆ ಇದ್ರು. ಶಂಕರರ ತಪೋಶಕ್ತಿ ಎಷ್ಟಿತ್ತಂದ್ರೆ ದೇವಿ ಉಗ್ರ ರೂಪದಲ್ಲಿ ಇದ್ರೂ ಕೂಡ ಎಲ್ಲರನ್ನ ಸಂಹಾರ ಮಾಡೋ ಆಕೆಗೆ ಶಂಕರರನ್ನ ಸಂಹಾರ ಮಾಡೋಕೆ ಮನಸ್ಸಾಗಲಿಲ್ಲ. ಅವರ ನಿರಂತರ ಸ್ತೋತ್ರ ಪಾರಾಯಣದಿಂದ ಆಕೆ ತೃಪ್ತಳಾಗಿದ್ಲು. ಶಂಕರರ ಮೇಲೆ ಆಕೆಗೆ ಮಾತೃ ಪ್ರೇಮ ತುಂಬಿ ಬಂತು. ಶಂಕರರಿಗೆ ನೀನು ನನ್ನನ್ನು ತೃಪ್ತಳಾಗಿಸಿರುವೆ, ನಿನಗೇನು ವರ ಬೇಕು ಕೇಳು ಅಂದರು. ಅದಕ್ಕೆ ಶಂಕರರು ತನ್ನ ಜೊತೆ ಕೂತು ಪಗಡೆ ಆಟ ಆಡುವೆಯ ತಾಯಿ ಅಂತ ಕೇಳ್ಕೊಂಡ್ರು. ಅದಕ್ಕೆ ದೇವಿ ಒಪ್ಪಿಗೆ ನೀಡಿ ನಾನೇನಾದರೂ ನಿನ್ನ ಜೊತೆ ಆಟದಲ್ಲಿ ಸೋತ್ರೆ 1 ವರ್ಷ ನೀನು ಹೇಳ್ದಂತೆ ಕೇಳುವೆ ಅಂದರು. ಆಗ ಶಂಕರರು ನೀನೇನಾದರೂ ಈ ಆಟದಲ್ಲಿ ಸೋತ್ರೆ ಈ ಉಗ್ರ ರೂಪವನ್ನು ತ್ಯಜಿಸಿ ಸಾತ್ವಿಕ ರೂಪಕ್ಕೆ ಬರಬೇಕು, ಮಾಂಸ ಮದ್ಯವನ್ನು ಬಿಡಬೇಕು ಅಂದರು. ಇನ್ನು ಶಂಕರರ ಮಾತಿಗೆ ಒಪ್ಪಿ ದೇವಿ ಗರ್ಭಗುಡಿಯೊಳಗೆ ಆಸೀನರಾಗಿ ಪಗಡೆ ಆಟ ಶುರು ಮಾಡಿದ್ರು. ಶಂಕರರು ಶಿವನನ್ನು ಸ್ಮರಿಸಿ ಹೊಸಲಿನಲ್ಲಿ ಆಟಕ್ಕೆ ಕೂತರು. ಇಬ್ಬರ ಆಟ ಆರಂಭ ಆಯಿತು. ಪ್ರತಿ ಸಲ ದಾಳ ಹಾಕಿದಾಗಲೂ ಅಲ್ಲಿ ಬೀಳೋ ಸಂಖ್ಯೆಗೆ ಅನುಗುಣವಾಗಿ ಶಂಕರರು ಶ್ರೀಚಕ್ರದಲ್ಲಿದ್ದಂತಹ ತಾಂತ್ರಿಕ ಬೀಜಾಕ್ಷರ ಮಂತ್ರವನ್ನು ಸಾತ್ವಿಕ ರೂಪಕ್ಕೆ ಬದಲಾವಣೆ ಮಾಡ್ತಾ ಹೋಗ್ತಾರೆ. ಶ್ರೀಚಕ್ರ ಸ್ವರೂಪವನ್ನು ಶಂಕರರು ಸಂಪೂರ್ಣವಾಗಿ ತಿದ್ದಿದ್ರು. ಹೀಗೆ ರಾತ್ರಿ ಇಡೀ ನಡೆದ ಪಗಡೆ ಆಟ ಬೆಳಗಿನ ಜಾವಕ್ಕೆ ಕೊನೆಯಾಯಿತು. ಅಂತಿಮವಾಗಿ ದೇವಿ ಗೆದ್ರು. ಹರ್ಷದಿಂದ ದೇವಿ ನಾನೇ ಗೆದ್ದೆ ಅಂದು ಬೆಳಗಾಗೋ ಸಮಯ ಸಮೀಪಿಸಿದ್ದು ತಿಳಿದೆ ನಾನು ನನ್ನ ಸಂಹಾರ ಕಾರ್ಯಕ್ಕೆ ಹೊರಡುವೆ ಅಂತ ಹೊರಡಲು ಮುಂದಾದ್ರು. ಆ ಹೊತ್ತಿಗೆ ದೇವಿ ಸಾತ್ವಿಕ ರೂಪ ಪಡೆದಿದ್ರು. ಉಗ್ರ ರೂಪಕ್ಕೆ ಬದಲಾಗಲು ಎಷ್ಟು ಪ್ರಯತ್ನಿಸಿದ್ರೂ ಆಗಲಿಲ್ಲ. ಕಾರಣ ಶ್ರೀಚಕ್ರ ಸಂಪೂರ್ಣವಾಗಿ ತಿದ್ದಿದ್ರು ಶಂಕರರು. ಶಂಕರರು ದೇವಿಗೆ ಕೋರಿಕೆಯೊಂದನ್ನು ಮುಂದಿಟ್ರು. ತಾಯಿ, ಈ ಶ್ರೀಚಕ್ರ ಲೋಕ ಕಲ್ಯಾಣಕ್ಕಾಗಿ ರಚಿಸಿದ್ದಾಗಿದೆ. ನೀನಿದನ್ನು ಬಿಟ್ಟು ಹೊರಬರೋ ಹಾಗಿಲ್ಲ. ನಾನಿದನ್ನ ನನ್ನ ತಪೋಶಕ್ತಿಯಿಂದ ರಚಿಸಿರುವೆ. ಹಾಗೂ ನೀನಿದನ್ನು ತೊರೆದು ಹೊರಬಂದಿದ್ದೆ ಆದರೆ ಈ ಲೋಕದಲ್ಲಿ ಆಸ್ತಿಕತ್ವ ನಾಶವಾಗಿ ನಾಸ್ತಿಕತ್ವ ನೆಲೆಯಿರುವುದು. ನೀನು ಸಾತ್ವಿಕ ರೂಪದಲ್ಲೇ ಇದ್ದು ಎಲ್ಲರನ್ನ ಪೋಷಿಸಬೇಕು ಅಂದರು. ತಾಯಿ ಪ್ರಸನ್ನಳಾಗಿ ಅಂದಿನಿಂದ ತನ್ನ ಉಗ್ರರೂಪವನ್ನು ತೊರೆದರು. ಹೀಗೆ ಶಂಕರಾಚಾರ್ಯರು ಮಧುರೈನಲ್ಲಿ ದೊಡ್ಡ ಬದಲಾವಣೆಯೊಂದಕ್ಕೆ ಕಾರಣರಾಗ್ತಾರೆ.